All my dear students, in the previous class we have discussed about the group 13 elements and completed that topic. ಆ ಗ್ರೂಪ್ 13 ಎಲಿಮೆಂಟ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಬೋರಾನ್ ಫ್ಯಾಮಿಲಿ ಅಂತ ಏನಿದೆಯಲ್ಲ, ಅನಾಮಲಸ್ ಬಿಹೇವಿಯರ್ ಆಫ್ ಬೋರಾನ್ ಆ್ಯಂಡ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಬೋರಾನ್ ಆ್ಯಂಡ್ ಯೂಸಸ್ ಆಫ್ ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನು ಸ್ಟಡಿ ಮಾಡಿದ್ದೀವಿ. ಸೊ ಟುಡೇ I'm going to start the group 14 elements. Group 14 elements. Group 14 elements ಅಲ್ಲಿ ಫಸ್ಟ್ ಪರ್ಸನ್ ಯಾರಪ್ಪ ಅಂತ ಹೇಳಿದ್ರೆ ಅವ್ರ ಕಾರ್ಬನ್. ಈಗ ನಾವಿಲ್ಲಿ ಕಾರ್ಬನ್ ಫ್ಯಾಮಿಲಿ ಅಂತ ಕೂಡ ಕರಿತೀವಿ. ಇದನ್ನ ಕಾರ್ಬನ್ ಫ್ಯಾಮಿಲಿ ಅಂತ ಕೂಡ ಹೇಳ್ತೀವಿ. ಸೊ ಕ್ಲಿಯರ್. ಸೊ ಇಲ್ಲಿ ಗ್ರೂಪ್ ಪೆರಿಯಡ್ ಟೇಬಲಲ್ಲಿ ಗ್ರೂಪ್ 14 ಎಲಿಮೆಂಟ್ಸಲ್ಲಿ ಯಾರು ಇರ್ತಾರೆ ಜನರಲ್ ಆಗಿ. ಸೊ ಗ್ರೂಪ್ 14 elements of the periodic table includes the elements of carbon, silicon, germanium, tin, lead. So remember this, okay? So these are the elements present in the group 14 elements. The group 14 elements of the periodic table includes carbon, silicon, germanium, tin, ಮತ್ತು lead. Pv is called as the lead. Here carbon is the seventh most abundant. Here carbon is the seventh most abundant element by mass in the earth crust. ನೋಡಿ, earth crust ಅಲ್ಲಿ this carbon is the seventh most abundant. This carbon is the seventh most abundant element by its mass in the earth crust. ನೋಡಿ, ಅರ್ತ್ ಕ್ರಸ್ಟಲ್ಲಿ ಏನು ಕಾರ್ಬನ್ ಇದೆಯಲ್ಲ, ಈ ಕಾರ್ಬನ್ನು ಸೆವೆಂತ್ ಎಲಿಮೆಂಟ್, ಹೈಯೆಸ್ಟ್ ಪರ್ಸೆಂಟೇಜ್ ಅಂತ ಬೈ ಇಟ್ಸ್ ಮಾಸು ನಾವು ತೊಗೊಂಡ್ರೆ ಈ ಒಂದು ಅರ್ತ್ ಕ್ರಸ್ಟಲ್ಲಿ 7ನೇ ಪ್ಲೇಸಿಗೆ ಬರ್ತಕ್ಕಂಥದ್ದು ಕಾರ್ಬನ್ ಈಸ್ ದ ಸೆವೆಂತ್ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ ಬೈ ಮಾಸ್. ಕಾರ್ಬನ್ ಇಸ್ ದ ಸೆವೆಂತ್ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ ಬೈ ಮಾಸ್ ಇನ್ ದ ಅರ್ತ್ ಕ್ರಸ್ಟಲ್ಲಿ 7ನೇ ಪ್ಲೇಸಿಗೆ ಬರ್ತಕ್ಕಂಥ ಯಾವುದಪ್ಪ ಅಂತ ಹೇಳಿದ್ರೆ ಕಾರ್ಬನ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಕಾರ್ಬನ್ ಆ್ಯಂಡ್ ಸಿಲಿಕಾನ್ ಆರ್ ಅಬಾಂಡೆಂಟ್ಲಿ ಅವೈಲಬಲ್ ಇನ್ ಅರ್ತ್ ಕ್ರಸ್ಟ್. ಸೊ ಈ ಕಾರ್ಬನ್ನು ಮತ್ತು ಸಿಲಿಕಾನ್ ಎರಡಿದೆಯಲ್ಲ, ದಿಸ್ ಕಾರ್ಬನ್ ಆ್ಯಂಡ್ ಸಿಲಿಕಾನ್ಸ್ ಆರ್ ಅಬಾಂಡೆಂಟ್ಲಿ ಮೀನ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಸೊ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಪರ್ಸೆಂಟೇಜ್. ದಿಸ್ ಕಾರ್ಬನ್ ಆ್ಯಂಡ್ ಸಿಲಿಕಾನ್ ಆರ್ abundantly available in earth crust while germanium, tin and lead are available in traces ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಬರೀ ಗ್ರೂಪ್ 14 ಎಲಿಮೆಂಟ್ಸ್ ಅಲ್ಲಿ ಸೊ ಕಾರ್ಬನ್ ಇಸ್ ದ ಸೆವೆಂತ್ ಮೋಸ್ಟ್ ಅಬಾಂಡೆಂಟ್ ಎಲಿಮೆಂಟ್ ಬೈ ಮಾಸ್ ಇನ್ ದ ಅರ್ತ್ ಕ್ರಸ್ಟ್ ಅಲ್ಲಿ ಮಾಸ್ ಅಂದರೆ ಸಿಗ್ತಕ್ಕಂಥ ಪರ್ಸಂಟೇಜಲ್ಲಿ 7ನೇ ಪ್ಲೇಸಲ್ಲಿರ್ತಕ್ಕಂಥ ಕಾರ್ಬನ್. ಸೊ ಅದರಲ್ಲಿ ಹೇಳ್ತಾರೆ carbon and silicon are most abundant in nature then compared to germanium, tin and lead. So these are traces in elements. ಅಂದರೆ ಈ ಒಂದು ಗ್ರೂಪ್ 14 ಎಲಿಮೆಂಟ್ಸಲ್ಲಿ ಕಾರ್ಬನ್ನು ಮತ್ತು ಸಿಲಿಕಾನು ಜಾಸ್ತಿ ಪರ್ಸೆಂಟೇಜ್ ಸಿಗ್ತಾರೆ. ಇನ್ನು ಉಳಿದಂಥ ಜರ್ಮೇನಿಯಮ್ಮು, ಟಿನ್ನು ಮತ್ತು ಲೆಡ್ ಏನಿದೆವಲ್ಲ, ಇವು ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಟ್ರೇಸಸ್ ಅಂತ ಹೇಳ್ತಾರೆ. ಕಡಿಮೆ ಪ್ರಮಾಣದಲ್ಲಿ ಸಿಗ್ತಕ್ಕಂಥದ್ದು ಟ್ರೇಸಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಗ್ರೂಪ್ 14 ಎಲಿಮೆಂಟ್ಸ್. ಆ ಗ್ರೂಪ್ 14 ಎಲಿಮೆಂಟ್ಸಲ್ಲಿ ಕಾರ್ಬನ್ ಇಸ್ ದ ಫಸ್ಟ್ ಮೆಂಬರ್, ದ ಕಾರ್ಬನ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದಾದಮೇಲೆ ಜನರಲ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಜನರಲ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ಜನರಲ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್. ನೋಡಿ, ಜನರಲ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನಾವೆಲ್ಲ ಕಡೆ ನೋಡಿದ್ದೀವಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು, ಅಟಾಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈ, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಅಯನೈಸೇಷನ್ ಎಂಥಾಲ್ಪಿ, ಮೆಟಾಲಿಕ್ ಕ್ಯಾರೆಕ್ಟರ್, ರೆಡ್ಯೂಸಿಂಗ್ ಪ್ರಾಪರ್ಟೀಸ್, ಹೀಗೆ ಸಾಕಷ್ಟು ಜನರಲ್ ಟ್ರೆಂಡ್ಸ್ಗಳು ಬರ್ತಾವೆ. ನಾವು ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಕಾಂಪೌಂಡ್ಸ್ ಆಫ್ ಗ್ರೂಪ್ 14 ಎಲಿಮೆಂಟ್ಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಗ್ರೂಪ್ 14 ಎಲಿಮೆಂಟ್ಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಫಸ್ಟ್ನೇ ಪ್ರಾಪರ್ಟಿ ಬಂದ್ಬಿಟ್ಟು ಫಸ್ಟ್ನೇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಬೋದು. ಜನರಲ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಅದರಲ್ಲಿ ಗ್ರೂಪ್ 14 ಎಲಿಮೆಂಟ್ಸ್ಗಳ
ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಇ ಸಿನ ನೋಡೋಣ. ಇ ಸಿ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದರಲ್ಲಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 14 ಎಲಿಮೆಂಟ್ಸ್. ಗ್ರೂಪ್ 14 ಎಲಿಮೆಂಟ್ಸ್ ಆರ್ NS2 NP2. ಬರ್ಕೋಬೋದಾ ನೋಡಿ, NS2 and NP2. Here N is the number of outermost shell. ನೋಡಿ NS2 NP2 ಅಂತ ಹೇಳಿದಾಗ ಸೊ ಕ್ಲಿಯರಾಗಿ ಹೇಳ್ತಾರೆ ಗ್ರೂಪ್ 14 ಎಲಿಮೆಂಟ್ಸು 14 ಬರುತ್ತೆ. ಅದಕ್ಕೆ ಹತ್ರ ಇರ್ತಕ್ಕಂಥ ನೋಬಲ್ ಗ್ಯಾಸ್ ಯಾವುದಪ್ಪ ಅಂತ ಹೇಳಿದ್ರೆ ನಿಯಾನು. 14 - 10 ಅಂತ ಬಂದರೆ 4 ಬರುತ್ತೆ. ಅದನ್ನು NS2 ಮತ್ತು NP2 ಅಂತ ಬರ್ಕೋಬೋದಾ. ಸೊ ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಸೊ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಗ್ರೂಪ್ 14 ಈಸ್ NS2 NP2. ಸೊ ಅದರ ರೀತಿ ಎಲ್ಲ ಇದರಲ್ಲಿ ಕಾರ್ಬನ್ ಎಷ್ಟು ಬರುತ್ತೆ, ಆಮೇಲೆ ಸಿಲಿಕಾನ್ದು ಎಷ್ಟು ಬರುತ್ತೆ, ಜರ್ಮೇನಿಯಮ್ದು ಎಷ್ಟು, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟಿನ್ದು ಎಷ್ಟು, ಮತ್ತು ಲೆಡ್ ಏನು ಬರುತ್ತೆ. ಸೊ ಕಾಮನ್ನಾಗಿ ಲಾಸ್ಟ್ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ಗಳು P ಗೆ 2 ಇರಬೇಕು. ಕ್ಲಿಯರ್, ಅದೇ ರೀತಿ ಬರಬೇಕು. ಅದು 2s 2p2 ಬರುತ್ತೋ, 3s 3p2 ಬರುತ್ತೋ, 4s 4p2 ಬರುತ್ತೋ ಗೊತ್ತಿಲ್ಲ. ಲಾಸ್ಟ್ ಆರ್ಬಿಟಲ್ ಇದೆಯಲ್ಲ, ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ ಔಟರ್ ಮೋಸ್ಟ್ ಶೆಲ್ P ಆರ್ಬಿಟಲ್. ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ ಔಟರ್ ಮೋಸ್ಟ್ P ಆರ್ಬಿಟಲ್ ಅಂತ ಹೇಳ್ತೀವಿ. ಸೊ ಏನೇ ಇ ಸಿ ಬರೆದ್ರೂ ಕೂಡ, ಏನೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೂ ಕೂಡ ಲಾಸ್ಟ್ ಎಲೆಕ್ಟ್ರಾನ್ಸಿಗೆ 2 ಬರಬೇಕು, 2 ಎಲೆಕ್ಟ್ರಾನ್ಸ್ ಬರಬೇಕು. ನೆನಪಿದೆಯಾ? ಸೊ ಬರೀ ನೀವು ಸೊ ಕಾರ್ಬನ್ ಅಂತ ತೊಗೊಂಡ್ರೆ ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ 5. ಕಾರ್ಬನ್ ಅಟಾಮಿಕ್ ನಂಬರ್ ಈಸ್ ಏನು ಬರ್ತದೆ? 5. ಈ 5 ಹತ್ತಿರದ ಗ್ಯಾಸ್ ಯಾವುದಪ್ಪ? ಹೀಲಿಯಂ 2. ಹೀಲಿಯಂ ಇನ್ನೆಷ್ಟು ಉಳಿತಂದ್ರೆ ನೋಡಿ, ಇಲ್ಲಿ ಉಳಿತಕ್ಕಂಥದ್ದು ಎಷ್ಟು ನಮಗೆ ಅಂತ ಹೇಳಿದ್ರೆ ಹೀಲಿಯಂ 2 ಆಯಿತು. ಕಾರ್ಬನ್ 6. ಓಕೆ, ಯಾಕೆಂದರೆ ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್ ಇಸ್ 5, ಕಾರ್ಬನ್ ಇಸ್ 6. ಉಳಿದಿದ್ದೇನಪ್ಪ ಅಂದರೆ 2s2 2p2 ಬರ್ಕೋಬೋದಾ. ಹೈಡ್ರೋಜನ್ ಇಸ್ 1 ಕಾರ್ಬನ್. ನೆಕ್ಸ್ಟ್ ಸಿಲಿಕಾನ್ ಅಟಾಮಿಕ್ ನಂಬರ್ ಇಸ್ 14. ನಿಯರೆಸ್ಟ್ ಇನರ್ಟ್ ಗ್ಯಾಸ್ ಇಸ್ ನಿಯಾನ್ 10. ಓಕೆ, ಏನು ಬರುತ್ತೆ 3s2 3p2 3s2 3p2. ಜರ್ಮೇನಿಯಂ GE, ದಿಸ್ ಇಸ್ 32. ನಿಯರೆಸ್ಟ್ ಇನರ್ಟ್ ಗ್ಯಾಸ್ ಯಾವುದು? ಆರ್ಗನ್ AR ಏನು ಬರ್ತಿಲ್ಲ 3d10 4s2 4p2. ಹೈಡ್ರೋಜನ್ ಇಸ್ 4s1 4p2 ಮಾಡ್ಕೊಬೋದಾ. ಟಿನ್ 50. ಟಿನ್ ಈಸ್ 50. ನಿಯರೆಸ್ಟ್ ಯಾವುದು? ಕ್ರಿಪ್ಟಾನ್ AR ಕ್ರಿಪ್ಟಾನ್. ಓಕೆ, ಇಲ್ಲಿ ಕಂಪ್ಲೀಟ್ಲಿ 4d10 5s2 5p2 5s2 5p2. ಹೈಡ್ರೋಜನ್ ಇಸ್ 1. The last one is lead 82. Nearest is xenon 54 xenon. ಓಕೆ, ಇಲ್ಲಿ 4 ಆರ್ಬಿಟಲ್ ಬರುತ್ತೆ. 4f14 5d10 6s2 6p2. ನೋಡಿ ಎಲ್ಲ ಅಬ್ಸರ್ವ್ ಮಾಡ್ತಾರೆ ನೋಡಿ. ಸೊ ನಾನು ಬರೆದಂಥ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಗ್ರೂಪ್ 14 ಎಲಿಮೆಂಟ್ಸಿಗೆ ಬರ್ತೀನಿ. ಗ್ರೂಪ್ 14 ಎಲಿಮೆಂಟ್ಸನ್ನು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂತ ಹೇಳಿದ್ರೆ NS2 NP2. NS2 and NP2 is the general electronic configuration of group 14 elements. This group 14 elements includes carbon, the last 2s2 2p2, silicon 3s2 3p2, and germanium 4s2 4p2, and tin 5s2 5p2, and lead 6s2 6p2. So total, ಸೊ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಈ ಜರ್ಮೇನಿಯಮಲ್ಲಿ D ಆರ್ಬಿಟಲ್ ಬಂದಿರ್ಬೋದು, ಅದೇ ರೀತಿ ಟಿನ್ನು ಲೆಡ್ಡಲ್ಲಿ D ಮತ್ತು F ಆರ್ಬಿಟಲ್ ಬಂದಿರ್ಬೋದು. ಬಟ್ ಲಾಸ್ಟ್ ಏನಿದೆಯಲ್ಲ ಎಲೆಕ್ಟ್ರಾನ್ಸು ಔಟರ್ ಮೋಸ್ಟ್ ಸೆಲ್ ಅಂತ ನಾವು ತೊಗೊಂಡ್ರೆ ಅದು Pಗೆ ಎಂಟರ್ ಆಗಬೇಕು. ದಟ್ ಈಸ್ ದ ಎಲೆಕ್ಟ್ರಾನಿಕ್. ಯಾಕಂದರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮ್ಗೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಔಟರ್ ಮೋಸ್ಟ್ ಸೆಲ್, ಇನ್ನರ್ ಶೆಲ್ಲು ಮತ್ತು ಔಟರ್ ಮೋಸ್ಟ್. ಇನ್ನರ್ ಶೆಲ್ ಮೀನ್ಸ್ S ಆರ್ಬಿಟಲ್ ಕಂಪ್ಲೀಟಾಗಿ ಫಿಲಪ್ ಆಗಿಬಿಟ್ಟು ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ ಔಟರ್ ಮೋಸ್ಟ್ P ಆರ್ಬಿಟಲ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ P ಆರ್ಬಿಟಲ್ಗೆ ಎಂಟರ್ ಆಗುತ್ತೆ. ಅದು ಏನಾಗಿರುತ್ತೆ ಅಂದರೆ 2s2 2p2. ಅದೇ ರೀತಿ NS2 ಮತ್ತು NP2. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಗ್ರೂಪ್ 14 ಎಲಿಮೆಂಟ್ಸ್. ನೋಡಿ, ಇದು ಗ್ರೂಪ್ 14 ಎಲಿಮೆಂಟ್ಸ್ ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿದೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಬಂದ್ಬಿಟ್ಟು
ಅಟಾಮಿಕ್ ರೇಡಿಯೇ ಆ್ಯಂಡ್ ಅಯಾನಿಕ್ ರೇಡಿಯೇ. ನೆಕ್ಸ್ಟ್ ಎರಡನೇ ಪ್ರಾಪರ್ಟಿ ಇಲ್ಲಿ. ನೆಕ್ಸ್ಟ್ ಪ್ರಾಪರ್ಟಿ is atomic radii, atomic and ionic radii. Atomic radii and ionic radii ಏನು ಹೇಳುತ್ತೆ? increases from carbon to lead. Atomic radii and ionic radii increases from carbon to lead. This is due to addition of new shells and decrease in effective nuclei. ಒಂದೇ ಪಾಯಿಂಟ್ ಕ್ಲಿಯರ್ ಮಾಡೋಣ. ಇಲ್ಲಿ ಅಟಾಮಿಕ್ ರೇಡಿಯೈ ನ್ಯೂಕ್ಲಿಯರ್ and ionic radii increases from carbon to lead. ಬರೀಬೋದಾ? Today atomic radii means atomic size or ionic size. So okay, atomic radii and ionic radii increases from carbon to lead. ಯಾಕೆ? due to addition of new shells. Right? Due to addition of new shells and decrease in effective nuclear charge. And decrease in effective nuclear charge. That's all. So ಆ ಒಂದು ಕಾರಣಕ್ಕೋಸ್ಕರ ಸೊ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಗ್ರೂಪ್ 14 ಎಲಿಮೆಂಟ್ಸು ಕಾರ್ಬನ್ನಿಂದ ಲೆಡ್ ತನಕ ಅಟಾಮಿಕ್ ರೇಡಿಯೈ ಅಯಾನಿಕ್ ರೇಡಿಯೈ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ದ ಅಡಿಷನ್ ಆಫ್ ನ್ಯೂ ಶೆಲ್ಸ್ ಆ್ಯಂಡ್ ಡಿಕ್ರೀಸಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಅಟಾಮಿಕ್ ರೇಡಿಯೈ ಮತ್ತು ಅಯಾನಿಕ್ ರೇಡಿಯೈ ಅಂತ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಒನ್. ಇನ್ನು ನೆಕ್ಸ್ಟ್ ಟ್ರೆಂಡ್ ಡೆನ್ಸಿಟಿ. ವಾಟ್ ಅಬೌಟ್ ಡೆನ್ಸಿಟಿ? ಹಿಂಗೆಲ್ಲ ಗೊತ್ತಿದೆ. ಡೆನ್ಸಿಟಿ ಅಂತ ಹೇಳಿದ್ರೆ ಮಾಸ್ ಬೈ ವಾಲ್ಯೂಮ್ ಅಂತ ಕರಿತೀವಿ. ಡೆನ್ಸಿಟಿ ಏನಾಗಿರುತ್ತೆ ಅದನ್ನು ಹೇಳ್ತಾರೆ ಇಲ್ಲಿ. ಡೆನ್ಸಿಟಿ ಆಫ್ ದೀಸ್ ಎಲಿಮೆಂಟ್ಸ್ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್. ದಿಸ್ ಈಸ್ ಡ್ಯೂ ಟು ಮೋರ್ ಎಫೆಕ್ಟಿವ್ ಪ್ಯಾಕಿಂಗ್ ಆಫ್ ಕೋವಲೆಂಟ್ ಪಾರ್ಟಿಕಲ್ಸ್ and hence increase in mass per unit volume. So whatever it is ಬೇಕಾಗಿರೋದು, density of these elements increases from carbon to lead due to the higher atomic mass and higher volumes. ಖಂಡಿತವಾಗಲು ಇದರ ಸೈಜ್ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಡೆನ್ಸಿಟಿನೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್. This is due to more effective packing of constituent particles and hence increase in mass per unit volume. ಅಂದರೆ the constituent particles are ಅದನ್ನೇ ಹೇಳೋದು ಮೋರ್ ಎಫೆಕ್ಟಿವ್ ಪ್ಯಾಕಿಂಗ್ ಆಫ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಒಂದ್ರ ಪಕ್ಕ ಇರ್ತವೆ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ಡೆನ್ಸಿಟಿ ಅಂತ ಬಂದಾಗ ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು lead due to more effective packing of constituent particles. Due to more effective packing of constituent particles. ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಪಾರ್ಟಿಕಲ್ಸ್ಗಳು ಒಂದು ಪಕ್ಕ ಜಾಯಿನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ನಾಟ್ ಲೂಸ್ಲಿ ಅರೇಂಜ್ಡ್. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಲೂಸ್ಲಿ ಅರೇಂಜ್ ಆದಾಗ ಏನಾಗುತ್ತೆ, ಸೊ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಲಾರ್ಜರ್ ವಾಲ್ಯೂಮ್ ಜಾಸ್ತಿ ಆದರೆ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಾಲ್ಯೂಮ್ ಕಡಿಮೆ ಆದಷ್ಟು ಪಾರ್ಟಿಕಲ್ಸ್ಗಳು ಹತ್ತೋಗ್ತಾ ಇದ್ದರೆ ಟೈಟ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ. ಸೊ ಪಾರ್ಟಿಕಲ್ಸ್ಗಳು ಕನ್ಸೈಸ್ ಆಗಿದ್ದು ಒಂದ್ರ ಪಕ್ಕ ಟೈಟ್ಲಿ ಪ್ಯಾಕಪ್ ಆಗಿತ್ತು ಅಂತ ಹೇಳಿದ್ರೆ ದಟ್ ಗಿವ್ಸ್ ಮೋರ್ ವೇಟ್. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಸೊ ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್ ಡ್ಯೂ ಟು ದ ಮೋರ್ ಎಫೆಕ್ಟಿವ್ ಪ್ಯಾಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಒಂದು ಪಾಯಿಂಟು. ಆ್ಯಂಡ್ ಒನ್ ಮೋರ್ ಹೇಳುವಾಗ particles and increase in mass per unit volume and increase in mass per unit volume. So that's all. So ಈ ಒಂದು ಕಾರಣಕ್ಕೋಸ್ಕರ ಹೇಳುವಾಗ ಈ ಡೆನ್ಸಿಟಿ ವರ್ಡನ್ನು ಯೂಸ್ ಮಾಡ್ತಾರೆ. ದಟ್ಸ್ ಆಲ್. ನೋಡಿ, ಡೆನ್ಸಿಟಿ ವರ್ಡ್ಸನ್ನು ನಾವು ಯೂಸ್ ಮಾಡುವಾಗ ಏನಪ್ಪ ಅಂತ ಹೇಳಿದ್ರೆ
ವಾಟ್ ಎವರ್ ಡೇ ಅಂತ ಹೇಳಿದಾಗ ಅಟಾಮಿಕ್ ಸೈಜ್ ಅಯಾನಿಕ್ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸಸ್ ಡ್ಯೂ ಟು ದ ಅಡಿಷನ್ ಆಫ್ ನ್ಯೂ ಶೆಲ್ಸ್. ಅದು ಪ್ರೀವಿಯಸ್ ಪಾಯಿಂಟು. ಪ್ರೆಸೆಂಟ್ ಪಾಯಿಂಟಲ್ಲಿ ನಾವೇನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್ ಡ್ಯೂ ಟು ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕಿಂಗ್ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಭಾಳ ಒತ್ತೊತ್ತಾಗಿ ಪ್ಯಾಕ್ ಆಗಿರುತ್ತೆ, ಮೀನ್ಸ್ ಟೈಟ್ಲಿ ಪ್ಯಾಕ್ಡ್ ಆರ್ ಕಂಪ್ಯಾಕ್ಟ್ ಪ್ಯಾಕಿಂಗ್ ಆ್ಯಂಡ್ ಇನ್ನೊಂದು ಪಾಯಿಂಟ್ ಕಂಪ್ಯಾಕ್ಟ್ ಪ್ಯಾಕಿಂಗ್ ಆ್ಯಂಡ್ ಇನ್ಕ್ರೀಸ್ ಇನ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಯಾವಾಗ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಒತ್ತೊತ್ತಾಗಿ ಪೂರಾ ಕಂಪ್ಯಾಕ್ಟ್ ಆಗಿರ್ತವೋ ಸೊ ಆಟೋಮೆಟಿಕಲಿ ಮಾಸ್ ಪರ್ ಯೂನಿಟ್ ಏನಾಗ್ತಾ ಹೋಗುತ್ತೆ ಅಂದರೆ ಇಟ್ ಇನ್ಕ್ರೀಸಸ್ ದ ಮಾಸ್. ಜನರಲಾಗಿ ಇನ್ಕ್ರೀಸ್ ಇನ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಮಾಸ್ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನೆನಪಿಟ್ಕೊಂಬಿಡಿ. ಸೊ ಇಲ್ಲಿ ಗ್ರೂಪ್ 14 ಎಲಿಮೆಂಟ್ಸ್ಗಳಲ್ಲಿ ಏನಿದೆ ಡೆನ್ಸಿಟಿ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್ ಡ್ಯೂ ಟು ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಕಂಪ್ಲೀಟ್ಲಿ ಪ್ಯಾಕ್ಡ್ ಆ್ಯಂಡ್ ಇನ್ಕ್ರೀಸ್ ಇನ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ದಟ್ಸ್ ಆಲ್. ಇದನ್ನು ಪಾಯಿಂಟ್ ಇಟ್ಕೊಂಡ್ರೆ ಸಾಕು. ಇಲ್ಲಿಗೆ ನಾವು ಅಟಾಮಿಕ್ ರೇಡಿಯನ್ ಕೂಡ ನೋಡಿದ್ವಿ ಮತ್ತು ಡೆನ್ಸಿಟಿ ಕೂಡ ನಾವು ನೋಡಿದ್ವಿ. ಸೊ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಜನರಲ್ ಟ್ರೆಂಡ್ ಹೇಳಪ್ಪ ಅಂದರೆ ಎಮ್ ಪಿ ಆ್ಯಂಡ್ ಪಿ ಪಿ. ಎಮ್ ಪಿ ಆ್ಯಂಡ್ ಪಿ ಪಿ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ನಾವು ನೋಡಿದ್ರೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ನೋಡ್ಬೋದು. ಸೊ ಹಿಯರ್ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಹೇಳ್ತೇವೆ. ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್ ಮೀನ್ಸ್ ಕಾರ್ಬನ್ ಟು ಲೆಡ್ ತನಕ ಬಂದರೆ ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಗ್ರ್ಯಾಜುಯಲಿ ಡ್ಯೂ ಟು ಅಡಿಷನ್ ಆಫ್ ನ್ಯೂ ಶೆಲ್ ವಿಚ್ ಡಿಕ್ರೀಸ್ ದ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಭಾಳ ಚೆನ್ನಾಗಿ ಹೇಳ್ತಾನೆ. ಏನಪ್ಪ ಕ್ಲಿಯರ್ ಹೇಳ್ತಾರೆ ಅಂದರೆ ಸೊ ಕಾರ್ಬನ್ನು, ಸಿಲಿಕಾನ್, ಜರ್ಮೇನಿಯಂ, ಟಿನ್ನು, ಲೆಡ್ ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್ ಕೆಳಗೆ ಬರ್ತಾಯಿದ್ದೀವಿ ನಾವು. ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಯಾಕೆ? ಸೊ ನಾವು ಕಾರ್ಬನಿಂದ ಲೆಡ್ ತನಕ ಬಂದರೆ ಆಟೋಮೆಟಿಕ್ಕಾಗಿ ಬಾಯ್ಲಿಂಗ್ ಪಾಯಿಂಟು ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸಸ್ ಗ್ರ್ಯಾಜುಯಲಿ ಡ್ಯೂ ಟು ದ ಅಡಿಷನ್ ಆಫ್ ನ್ಯೂ ಶೆಲ್ಸ್. ಸೊ ನ್ಯೂ ಶೆಲ್ಸ್ಗಳು ಸೇರ್ತಾ ಅಡಿಷನ್ ಆದಂಗೆ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೈಜ್ ಜಾಸ್ತಿ ಆದಂಗೆ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟು ಕೂಡ ಡಿಕ್ರೀಸ್ ಆಗುತ್ತೆ. which decreases the interatomic attraction between the constituent particles. ನೋಡಿ, ಯಾವಾಗ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ವಾಲ್ಯೂಮು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇಂಟರ್ ಅಟಾಮಿಕ್ ಇಂಟರಾಕ್ಷನ್ ಇದೆಯಲ್ಲ, ಸೊ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಅಂತ ಕರಿತೇವೆ. ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಅಂದರೆ ಆಟಮ್ಸ್ಗಳ ಮಧ್ಯೆ ಅಟ್ರಾಕ್ಟಿವ್ ಪ್ರಾಪರ್ಟಿ ಅಂತ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಆಟಮ್ಸ್ಗಳ ಮಧ್ಯೆ ಅಟ್ರಾಕ್ಟಿವ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ. ಅದನ್ನು ಅವ್ರು ಚೆನ್ನಾಗಿ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ವೈಲ್ ಮೂವಿಂಗ್ ಡೌನ್ ದ ಗ್ರೂಪ್ ಫ್ರಮ್ ಕಾರ್ಬನ್ ಟು ಲೆಡ್ melting point and boiling point decreases gradually due to the addition of new shells and while decrease the interatomic attraction between the constituent particles. So constituent particles ಗಳ ಮಧ್ಯೆ interatomic attraction ಕಡಿಮೆ ಆಗ್ತಾ ಹೋಗುತ್ತೆ. ಇಂಟರ್ ಮೀನ್ಸ್ ಒಳಗಡೆ. ಯಾವಾಗ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ. ಹೇಳ್ಕೊಬೋದು ಜನರಲ್ಲಿಗೆ. ಸೊ ಇಲ್ಲಿ ನಾವು ಗ್ರೂಪ್ 14 ಕಾರ್ಬನಿಂದ ಲೆಡ್ ತನಕ ಬಂದರೆ ಏನಾಗುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಹೇಳಿದಾಗ ಡ್ಯೂ ಟು ದ ಅಡಿಷನ್ ಆಫ್ ನ್ಯೂ ಶೆಲ್ಸ್ ಅಂತ ಒಂದು, ಅದರ ಜೊತೆಗೆ ಡಿಕ್ರೀಸ್ ಇನ್ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಅಂದರೆ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ನು ಪಾರ್ಟಿಕಲ್ಸ್ಗಳ ಮಧ್ಯೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಡಿಕ್ರೀಸಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳ ಮಧ್ಯೆ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್ ಕಡಿಮೆ ಆಗೋದ್ರಿಂದ ಆಟೋಮೆಟಿಕಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ. ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇದೊಂದು ಪಾಯಿಂಟನ್ನು ನೀವು ನೋಡ್ಕೊಳ್ಳಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ಯಾರೆಕ್ಟರ್, ದ ಜನರಲ್ ಟ್ರೆಂಡ್, ಅಯನೈಸೇಷನ್ ಎಂಥಾಲ್ಪಿ. ಅಯನೈಸೇಷನ್ ಎಂಥಾಲ್ಪಿ ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಅಂದರೂ ಕೂಡ ಒಂದೇ, ಅಯನೈಸೇಷನ್ ಎನರ್ಜಿ ಅಂದರೂ ಕೂಡ ಒಂದೇ. ಇಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಅಂದರೆ ಏನು ಮತ್ತು ಅಯನೈಸೇಷನ್ ಎನರ್ಜಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳಿದ್ವಿ. ಅಂದರೆ ಒಂದು ಕಡಿಮೆ
ಶಕ್ತಿ ಬೇಕು. ಯಾವುದಕ್ಕೆ? ಔಟ್ರ್ ಮೋಸ್ಟ್ ನ್ಯೂಕ್ಲಿಯಸ್ಸು ಮತ್ತು ಔಟ್ರ್ ಮೋಸ್ಟ್ ಸೆಲ್ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯಸ್ ಪ್ರೆಸೆಂಟ್ ದ ಸೆಂಟರ್ ಆಫ್ ಅನ್ ಆಟಮ್. ನ್ಯೂಕ್ಲಿಯಸ್ ಯಾವಾಗಲೂ ಕೂಡ ಒಂದು ಆಟಮಲ್ಲಿ ಸೆಂಟ್ರಲ್ಲಿರುತ್ತೆ. ಆ ನ್ಯೂಕ್ಲಿಯಸ್ಗಿನ ದೂರ ಇರುತ್ತಲ್ಲ ಎಲೆಕ್ಟ್ರಾನ್, ಅದನ್ನು ನಾವು ಔಟ್ರ್ ಮೋಸ್ಟ್ ಎಲೆಕ್ಟ್ರಾನ್ ಅಂತ ಕರಿತೀವಿ, ಅದನ್ನು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕೂಡ ಕರಿತೀವಿ. ಆ ಎಲೆಕ್ಟ್ರಾನ್ಸ್ನ ಕಿತ್ತಾಕಲಿಕ್ಕೆ ಏನು ಎನರ್ಜಿ ಬೇಕಲ್ಲ, ಶಕ್ತಿ, ದಟ್ ಈಸ್ ಕಾಲ್ಡ್ ಆಸ್ ದ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಕೂಡ. ಅದಕ್ಕೆ ನಾವು ಮಿನಿಮಮ್ ಎನರ್ಜಿ ಅಂತ ಹೇಳ್ತೀವಿ. ಅವತ್ತು ಹೇಳಿದ್ವಿ ನಿಮಗೆ, ನಾವೆಲ್ಲರೂ ಟ್ರಾವೆಲ್ ಮಾಡುವಾಗ ಯಾರೋ ಫುಟ್ಬೋರ್ಡ್ ಬಸ್ಸಿನ ಡೋರ್ ಹತ್ರ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ನು ದಬ್ಬದು ಭಾಳ ಈಸಿ. ಜಸ್ಟ್ ಹಿಂಗೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಬರೀ ಕೈ ಟಚ್ ಮಾಡ್ರೆ ಬಿದ್ದೋಗ್ಬಿಡ್ತಾನೆ. ಯಾಕಂದ್ರೆ ಅವನು ಲೂಸ್ಲಿ ಹೆಡ್ ಹಿಂಗೆಲ್ಲ ಆಡ್ತಾ ಇದ್ದಾನೆ ಜನರಾಗಿ. ಅದೇ ಏನಾದರೂ ಬಸ್ಸಿನ ಮಧ್ಯೆ ಸೇರಿಕೊಂಡು ಆ ಜನಗಳ ಮಧ್ಯೆ ಅವ್ನು ಎಳ್ಕೊಂಬರೋದು ಭಾಳ ಕಷ್ಟ. ಯಾಕಂದ್ರೆ ಎಳಿಲಿಕ್ಕೆ ಆಗೋದೇ ಅಲ್ಲ, ಅವನು ಸಿಕ್ಕೊಂಬಿಡ್ತಾನಲ್ಲೇ. ಸೊ ಅದು ಯಾಕಂತ ಹೇಳಿದಾಗ ಮಿಡ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ತೆಗೆಯೋದು ಭಾಳ ಕಷ್ಟ. ಅದು ಔಟ್ರ್ ಮೋಸ್ಟಲ್ಲಿ ಇರೋದು ಭಾಳ ಈಸಿ. ಅದಕ್ಕೆ ಎನರ್ಜಿ ಬೇಕಲ್ಲ. ಅವ್ನು ಮಿಡ್ಲಲ್ಲಿ ಎಳ್ಕೊಬರ್ಬೇಕು ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಎಫರ್ಟ್ ಹಾಕಬೇಕು, 4 ಜನ ಎಳ್ಕೋಬೇಕಾಗತ್ತೆ. ಅದೇ ಫುಟ್ಬೋರ್ಡಲ್ಲಿ ನಿಂತ್ಕೊಂಡ್ರನ್ನ ಔಟ್ರ್ ಮೋಸ್ಟ್ ಡೋರಲ್ಲಿ ನಿಂತ್ಕೊಂಡ್ರನ್ನ ಭಾಳ ಈಸಿ ದಬ್ಬಿಡು. ಒಬ್ಬರೇ ಜಸ್ಟ್ ಪುಷಪ್ ಮಾಡಿ ಬಿದ್ದೋಗ್ಬಿಡ್ತಾನೆ ಅವನು. ಅದಕ್ಕೆ ಅವ್ರು ಹೇಳ್ತಿರೋದು, ಲಾಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸನ್ನು ತೆಗಿಲಿಕ್ಕೆ ಏನು ಎನರ್ಜಿ ಬೇಕಲ್ಲ, ದಟ್ ಎನರ್ಜಿ ಈಸ್ ಕಾಲ್ಡ್ ಆಸ್ ದ ಅಯನೈಸೇಷನ್ ಎನರ್ಜಿ, ಅದಕ್ಕೆ ಅಯನೈಸೇಷನ್ ಎಂಥಾಲ್ಪಿ ಅಂತ ಕೂಡ ಕರೀತಾ ಹೋಗ್ತಾರೆ. ಈಟ್ ಕಂಟೆಂಟ್ ಎಂಥಾಲ್ಪಿ ಎನರ್ಜಿ ಬಟ್ ಈಟ್ ಕಂಟೆಂಟ್ಸ್. ಓಕೆ, ಇದನ್ನು ಇಲ್ಲಿ ಅವ್ರು ಏನು ಹೇಳ್ತಾರೆ ನೋಡೋಣ. ಸೊ ಈ ಅಯನೈಸೇಷನ್ ಎಂಥಾಲ್ಪಿ ಅಥವಾ ಅಯನೈಸೇಷನ್ ಎನರ್ಜಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ, ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಯನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ ಡಿಕ್ರೀಸ್. ಸೊ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. 2 ಪಾಯಿಂಟ್ ಕ್ಲಿಯರ್ ಹೇಳ್ತಾರೆ. ಇಲ್ಲೂ ಕೂಡ ಕಾರ್ಬನ್ ಟು ಲೆಡ್ ಅಂತ ಬಂದರೆ ಸೊ ಆಟೋಮೆಟಿಕಲಿ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅವತ್ತು ಹೇಳಿದ್ದೀನಿ ನಾನು, ಅಟಾಮಿಕ್ ಸೈಜ್ ಜಾಸ್ತಿ ಆದಂಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಆಗುತ್ತಲ್ಲ, ಸೈಜ್ ಜಾಸ್ತಿ ಇದ್ದರೆ ಶಕ್ತಿ ಕಡಿಮೆ, ಸೈಜ್ ಕಡಿಮೆ ಇದ್ದರೆ ಎನರ್ಜಿ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೋಸ್ಕರ ಹೇಳ್ತಾರೆ, 79-80 kg ರನ್ನ 10 kg ಕಾಂಪಿಟೇಷನ್ ಬಿಟ್ಟರೆ 10 kg ಭಾಳ ಫಾಸ್ಟಾಗಿ ಹೋಗ್ಬಿಡ್ತಾನೆ. ಹಾಗಾಗಿ ನಮ್ಮ ಸೈಜ್ ಜಾಸ್ತಿ ಆದಂಗೆ, ತೂಕ ಜಾಸ್ತಿ ಆದಂಗೆ ನಮಗೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಎನರ್ಜಿ ಡೌನ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾವುದೇ ಆಟಮ್ಸ್ಗಳು ತೊಗೊಳ್ಳಿ, ಯಾವುದೇ ಮಾಲಿಕ್ಯೂಲ್ಸ್ಗಳು ತೊಗೊಂಡು ಅದರ ಸೈಜ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎನರ್ಜಿ ಕಡಿಮೆ ಆಗುತ್ತೆ. ಅದನ್ನು ಅವ್ರು ಹೇಳ್ತಿರೋದು. ಸೊ ಕಾರ್ಬನಿಂದ ಲೆಡ್ ತನಕ ಬಂದರೆ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್, ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ಹೈ ಅಟಾಮಿಕ್ ಸೈಜ್, ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಂತ. ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್, ಡಿಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ತಗೋಬೋದು ಈ ಪಾಯಿಂಟ್ಸ್ನ. ಈ ಪಾಯಿಂಟ್ಸ್ ಒಂದು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದ್ರೆ, ಸೊ ಆಟೋಮೆಟಿಕಲಿ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಎಫೆಕ್ಟಿವ್ nuclear charge, but it decreases slowly from silicon to tin. This ionization energy decreases slowly from silicon to tin and shows a slightly higher values for lead to tin. ನೋಡಿ ಏನಾಗುತ್ತಪ್ಪ ಅಂದರೆ ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. This ionization energy slowly decreases from silicon to tin. ಸಿಲಿಕಾನ್ ಟಿನ್ ತನಕ ಸ್ಲೋ ಆಗಿ ಡಿಕ್ರೀಸ್ ಆಗುತ್ತಂತೆ. ಸ್ವಲ್ಪ ಈ ಟಿನ್ನಿಂದ ಲೆಡ್ಡಿಗೆ ಹೋದಾಗ ಸ್ಲೈಟ್ಲಿ ಹೈಯರ್, ಮತ್ತೆ ಜಾಸ್ತಿ ಆಗುತ್ತಂತೆ. ಅದನ್ನು ಹೇಳ್ತಾರೆ. ಸೊ ಬಟ್ ಇಟ್ ಡಿಕ್ರೀಸಸ್ ಸ್ಲೋಲಿ ಫ್ರಮ್ ಸಿಲಿಕಾನ್ ಟು ಟಿನ್ ಆ್ಯಂಡ್ ಶೋಸ್ ಎ ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂಸ್ ಫಾರ್ ಲೆಡ್ ದ್ಯಾನ್ ಟಿನ್. ಈ ಲೆಡ್ ಇದೆಯಲ್ಲ, ಈ ಲೆಡ್ ಇಲ್ಲಿ ಜಾಸ್ತಿ ತೋರಿಸ್ತಾನೆ. ಅದೇ ಪಾಯಿಂಟ್ ಹೇಳೋದು ಕ್ಲಿಯರ್. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಕಾಮನ್. ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಡೌನ್ ದ ಗ್ರೂಪ್, ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಈ ಕಾರಣಕ್ಕೋಸ್ಕರ ಕಮ್ಮಿ ಆಗುತ್ತೆ. ಆದರೆ ಸೊ ದಿಸ್ ಅಯನೈಸೇಷನ್ ಎನರ್ಜಿ ಸ್ಲೋಲಿ ಅಥವಾ ಡಿಕ್ರೀಸ್ ಸ್ಲೋಲಿ ಫ್ರಮ್ ಸಿಲಿಕಾನ್ ಟು ಟಿನ್. ಸಿಲಿಕಾನಿಂದ ಟಿನ್ ತನಕ ಸ್ಲೋಲಿಯಾಗಿ ಡಿಕ್ರೀಸ್ ಆಗುತ್ತೆ. ಆಫ್ಟರ್ ದಟ್ ಆಮೇಲೆ ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ದಿಸ್ ಲೆಡ್ ದೆನ್ ಟಿನ್. ಸೊ ಇಲ್ಲಿ ಸಿಲಿಕಾನ್ ಟಿನ್ ತನಕ ಸ್ಲೈಟ್ಲಿ ಕಡಿಮೆ ಆಗುತ್ತೆ. ಈ ಟಿನ್ ಆದಮೇಲೆ ಲೆಡ್ ಸ್ವಲ್ಪ ಜಾಸ್ತಿ ಬರೋದನ್ನು ಹೇಳ್ತಾರೆ ಅವರು. ಆ್ಯಂಡ್ ಶೋಸ್ ಎ ಸ್ಲೈಟ್ಲಿ ಹೈಯರ್ ವ್ಯಾಲ್ಯೂ ಫಾರ್ ಲೆಡ್ ದೆನ್ ಟಿನ್ನಿಗೆ ಕಂಪೇರ್ ಮಾಡಿದ್ರೆ ದಿಸ್ ಅಯನೈಸೇಷನ್ ಎನರ್ಜಿ slowly decreases from silicon to tin. Okay,
and shows a slight higher values of ionization enthalpy for lead than tin. ಅಂದರೆ ಸಿಲಿಕಾನ್ನಿಂದ ಟಿನ್ ತನಕ ಸ್ಲೋ ಆಗಿ ಎನರ್ಜಿ ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಪರ್ಸನ್ ಇದ್ದಾರಲ್ಲ ಲೆಡ್, ಅವರು ಸ್ವಲ್ಪ ಜಾಸ್ತಿ ಅಯನೇಷನ್ ಎನರ್ಜಿ ತೋರಿಸ್ತಾರೆ. ಯಾರಿಗೆ ಹೋಲಿಸಿದ್ರೆ ಟಿನ್ನಿಗೆ ಕಂಪೇರ್ ಮಾಡಿದ್ರೆ ಲೆಡ್ ಈಸ್ ಸ್ಲೈಟ್ಲಿ ಹೈಯರ್ ಅಯನೇಷನ್ ವ್ಯಾಲ್ಯೂ ದೆನ್ ಟಿನ್. ಅಂದರೆ ಲೆಡ್ಡಿನ ಸೈಜ್ ಏನಾಯ್ತು ಅಲ್ಲಿಗೆ ಟಿನ್ನಿಗಿನ ಕಡಿಮೆ ಇದೆ ಅಂತ ಅರ್ಥ. ಯಾರಿಗೆ ಅಯನೇಷನ್ ಎನರ್ಜಿ ಜಾಸ್ತಿ ಇರುತ್ತೋ ಅವ್ರ ಸೈಜ್ ಕಡಿಮೆ ಇರುತ್ತೆ, ಯಾರ್ದು ಅಯನೇಷನ್ ಎನರ್ಜಿ ಕಡಿಮೆ ಇರುತ್ತೋ ಅವ್ರ ಸೈಜು ಜಾಸ್ತಿ ಇರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಜನರಲ್ ಟ್ರೆಂಡ್ ಫಾರ್ ದ group 14 elements. So we'll move on to the next one is electropositive character ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೂಡ ಕರಿತೀವಿ ನಾವು. ಎಂತ ಕರಿತೀವಿ? ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ನೆಕ್ಸ್ಟ್ ಈಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್. ಎಲೆಕ್ಟ್ರೋಪಾಸಿಟಿವ್ ಬ್ರಾಕೆಟ್ನ ಮೆಟಾಲಿಕ್ ಕ್ಯಾರೆಕ್ಟರ್. ಓಕೆ, ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅದು ಇದನ್ನ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೂಡ ಕರೀತಾ ಹೋಗ್ತೀವಿ. ನೋಡಿ, ಈ ಮೆಟಾಲಿಕ್ ಕ್ಯಾರೆಕ್ಟ್ರು ಅಥವಾ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಳಿದ್ರು ಜನರಲ್ ಆಗಿ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತಗೊಂಡಾಗ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಫ್ರಮ್ ಕಾರ್ಬನ್ ಟು ಲೆಡ್. ಅದನ್ನ ಹೇಳ್ಕೊಂಡು ಸೊ ಕಾರ್ಬನ್ನಿಂದ ಲೆಡ್ ತನಕ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತೆ. ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್. ಸೊ ನಾವು ಗ್ರೂಪ್ ಕೆಳಗಡೆ ಬಂದಂಗೆ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್. ಸೊ ಕಾರ್ಬನ್ ಲೆಡ್ ತನಕ ಮೆಟಾಲಿಕ್ ಕ್ಯಾರೆಕ್ಟರ್ ಅನ್ನೋದಂತೆ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್. ವೆರಿ ಕ್ಲಿಯರ್ ಕಟ್ ಹೇಳ್ತಾರೆ ಇವರು. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ ಕಾರ್ಬನ್ ಟು ಲೆಡ್ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್. ಕ್ಲಿಯರ್? ಯಾಕೆ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ ಸೈಜ್ ಜಾಸ್ತಿ ಇದೆ, ಎನರ್ಜಿ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಮೆಟಾಲಿಕ್ ಕ್ಯಾರೆಕ್ಟರ್ನಾಗಿದೆ ಜಾಸ್ತಿ ಆಗಿದೆ. ಈ ಪಾಯಿಂಟ್ ತಗೋಬೋದು. ಕ್ಲಿಯರ್ ಈಗ ಕ್ಲಿಯರ್? ಸೊ ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಮ್ ಕಾರ್ಬನ್ ಟು ಲೆಡ್ ಡ್ಯೂ ಟು ಹೈಯರ್ ಅಟಾಮಿಕ್ ಸೈಜ್ ಆ್ಯಂಡ್ ಡಿಕ್ರೀಸ್ ಇನ್ ಅಯನೈಸೇಷನ್ ಎಂಥಾಲ್ಪಿ ವ್ಯಾಲ್ಯೂಸ್. ದಟ್ಸ್ ಆಲ್. ಸೊ ದಟ್ಸ್ ವೈ group 14 elements always shows higher metallic character or higher electropositive character due to the size, increase in size and decrease in energy. ಈ ಪಾಯಿಂಟ್ ಹೇಳ್ಕೊಬೋದಾ? ಯಾವ ಎನರ್ಜಿ ಅದರಲ್ಲಿ? ಅಯನೈಸೇಷನ್ ಎನರ್ಜಿ. ಸೊ ಇಲ್ಲಿಗೆ ಆ ಪಾಯಿಂಟು ಕೂಡ ಕಂಪ್ಲೀಟೆಡ್. ದಟ್ಸ್ ಆಲ್. ನೋಡಿ, ಇದು ಕೂಡ ಈ ಪಾಯಿಂಟ್ಸನ್ನು ಕೂಡ ನಾವು ಕ್ಲಿಯರ್ ಮಾಡೋದಾದರೆ ಸೊ ಈ ಪಾಯಿಂಟ್ಸನ್ನು ಕೂಡ ನಾವು ಕ್ಲಿಯರ್ ಆಯಿತು. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಆದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಇಟ್ಸ್ ಕಾಲ್ಡ್ ಎಲೆಕ್ಟ್ರೋನೆಗೆಟಿವಿಟಿ. ನೆಕ್ಸ್ಟ್ ಜನರಲ್ ಟ್ರೆಂಡಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ. ನೆಕ್ಸ್ಟ್ ಇಸ್ ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ನೋಡಿ, ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಹೇಳಬೇಕು ಅಂತ ಹೇಳಿದಾಗ ಎಲಿಮೆಂಟ್ಸ್ ಆಫ್ ಗ್ರೂಪ್ 14 ಹ್ಯಾವ್ ಹೈಯರ್ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಆ್ಯಸ್ ಕಂಪೇರ್ಡ್ ಟು ದ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಗ್ರೂಪ್ 13. ಗ್ರೂಪ್ 13 ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದ್ರೆ group 14 elements are higher electronegativity values. Higher electronegativity irkondre yaru group 14 elements then compared to corresponding group 13 elements. So group 14 elements always shows higher electronegativity than compared to the corresponding group 13 elements. Group 13 elements compare ಮಾಡಿದ್ರೆ group 14 elements ಗಳು ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿನ ಎಕ್ಸ್ಪ್ರೆಸ್ ಮಾಡ್ತವೆ ಅಂತ ಒಂದು ಪಾಯಿಂಟ್ ಹೇಳಿದೆ. ಇನ್ನೊಂದು, ದಿಸ್ ಇಸ್ ಡ್ಯೂ ಟು ದೇರ್ ಸ್ಮಾಲರ್ ಅಟಾಮಿಕ್ ಸೈಜ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಡಿಕ್ರೀಸಸ್ ಫ್ರಮ್ ಕಾರ್ಬನ್ ಟು ಸಿಲಿಕಾನ್. ಯಾಕೆ ಅಂತ ಒಂದು ಪಾಯಿಂಟ್ ಹೇಳುವಾಗ ದಿಸ್ ಇಸ್ ಡ್ಯೂ ಟು ದೇರ್ ಸ್ಮಾಲರ್ ಅಟಾಮಿಕ್ ಸೈಜ್ electronegativity values decreases from carbon to silicon and then remains almost constant for the remaining elements. ಈ ಪಾಯಿಂಟ್ ಹೇಳ್ತಾರೆ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಬಂದರೆ
group 14 elements are higher electronegativity than compared to group 13 elements. ಒಂದು ಪಾಯಿಂಟು. ಅದರ ಜೊತೆಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ದಿಸ್ ಈಸ್ ಡ್ಯೂ ಟು ದೇರ್ ಸ್ಮಾಲರ್ ಅಟಾಮಿಕ್ ಸೈಜ್ electronegativity values. This is due to their smaller atomic size. Clear? Group 14s are higher electronegativity than compared to 13. ಅದು ಯಾಕೆ? ಡ್ಯೂ ಟು ದೇರ್ ಸ್ಮಾಲರ್ ಅಟಾಮಿಕ್ ಸೈಜ್. ಡ್ಯೂ ಟು ದೇರ್ ಸ್ಮಾಲರ್ ಅಟಾಮಿಕ್ ಸೈಜ್ ಅಂತ ಕೂಡ ಅದೊಂದು ಪಾಯಿಂಟ್ಸನ್ನ ಕ್ಲಿಯರಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು, ಹಿಯರ್ electronegativity values decreases from carbon to silicon. This electronegativity values decreases from carbon to silicon and almost remain constant and same for all elements. ಈ ಸಿಲಿಕಾನ್ ಬಿಟ್ಮೇಲೆ ಏನು ಬರ್ತಾರೆ, ಇನ್ನು ಮತ್ತು ಲೆಡ್ಡಲ್ಲಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಅಥವಾ ಸೇಮ್ ಇರುತ್ತೆ, ಜಾಸ್ತಿನೂ ಆಗಲ್ಲ ಕಮ್ಮಿ ಆಗಲ್ಲ. ಕ್ಲಿಯರ್? ದಿಸ್ electronegativity values decreases from carbon to silicon. electronegativity values ಕಾರ್ಬನ್ನಿಂದ ಸಿಲಿಕಾನ್ ತನಕ ಡಿಕ್ರೀಸ್ ಆಗ್ತವೆ ಆ್ಯಂಡ್ ರಿಮೈನ್ಸ್, ಅದಾದಮೇಲೆ ಆ್ಯಂಡ್ ದೆನ್ ರಿಮೈನ್ಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಫಾರ್ ದ ರಿಮೈನಿಂಗ್ ಎಲಿಮೆಂಟ್ಸ್. ರಿಮೈನಿಂಗ್ ಎಲಿಮೆಂಟ್ಸ್ ಅಂದರೆ ತಿನ್ನು ಮತ್ತು ಲೆಡ್ಡಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಎಲೆಕ್ಟ್ರೋನೆಗೇಟಿವಿಟಿ ಅಂತ. ಕ್ಲಿಯರಾ? ಅಂದರೆ 13 ಕಂಪೇರ್ ಮಾಡಿದ್ರೆ 14 ಎಲಿಮೆಂಟ್ಸ್ ಮೀನ್ಸ್ ಗ್ರೂಪ್ 14 ಹೈಯೆಸ್ಟ್ ಎಲೆಕ್ಟ್ರೋನೆಗೇಟಿವಿಟಿ ಇರುತ್ತೆ. ಯಾಕೆ ಅಂದರೆ ಡ್ಯೂ ಟು ದ ಸ್ಮಾಲರ್ ಅಟಾಮಿಕ್ ಸೈಜ್ ಒಂದು. ಇನ್ನೊಂದು, ಇವುಗಳ ಎಲೆಕ್ಟ್ರೋನೆಗೇಟಿವಿಟಿ ಡಿಕ್ರೀಸ್ ಆಗುತ್ತೆ ಕಾರ್ಬನಿಂದ ಸಿಲಿಕಾನ್ ತನಕ. ಸಿಲಿಕಾನ್ ಬಿಟ್ಟು ಏನು ಬರುತ್ತಲ್ಲ ಅಂತ ರಿಮೈನಿಂಗ್ ಎಲಿಮೆಂಟ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತಲ್ಲ ನೆಕ್ಸ್ಟ್ ಆ್ಯಂಡ್ ದೆನ್ ರಿಮೈನ್ ಕಾನ್ಸ್ಟೆಂಟ್ ಫ್ರಮ್ ದ ಎಲಿಮೆಂಟ್ಸ್ ಸ್ಟಿಲ್ ಆ್ಯಂಡ್ ಲೆಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪ್ ಟು ಕಾರ್ಬನ್ ಸಿಲಿಕಾನ್ ತನಕ ಎಲೆಕ್ಟ್ರೋನೆಗೇಟಿವಿಟಿ ಡಿಕ್ರೀಸ್ ಆಗುತ್ತೆ. ಅದಾದಮೇಲೆ ಏನು ಎಲಿಮೆಂಟ್ಸ್ ಬರುತ್ತಲ್ಲ ಆಲ್ಮೋಸ್ಟ್ ಎಲೆಕ್ಟ್ರೋನೆಗೇಟಿವಿಟಿ ಏನಾಗುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದೊಂದು ಕೂಡ ಪಾಯಿಂಟ್ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಜನರಲ್ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ, ಆಕ್ಸಿಜನ್ ಸ್ಟೇಟ್ನ OS ಅಂತ ಕೂಡ ಕರಿತೀವಿ. ಆಕ್ಸಿಜನ್ ಸ್ಟೇಟ್ ಅಂತ ಕರಿತೀವಿ, ನಾವು OS ಅಂತ ಕರಿತೀವಿ. ಆಕ್ಸಿಜನ್ ಸ್ಟೇಟ್ ಅಂತ ಹೇಳಿದ್ರೆ ಕಾಮನ್ಲಿ ಶೋಯಿಂಗ್ ಆಕ್ಸಿಜನ್ ಸ್ಟೇಟ್ ಇಸ್ +2 ಮತ್ತು +4 ಬರ್ಕೋಬೇಕಾದ್ರೆ ದ ಕಾಮನ್ಲಿ ಶೋಯಿಂಗ್ ದ ಕಾಮನ್ ಎಕ್ಸಿಬಿಷನ್ಸ್ ಆಫ್ ದ ಆಕ್ಸಿಜನ್ ಸ್ಟೇಟ್ಸ್ ಆಫ್ 14 ಎಲಿಮೆಂಟ್ಸ್. ಗ್ರೂಪ್ 14 ಎಲಿಮೆಂಟ್ಸ್ಗಳು ಕಾಮನ್ ಆಗಿ ತೋರಿಸ್ತಕ್ಕಂಥ ಎಕ್ಸಿಬಿಟ್ ಮಾಡ್ತಕ್ಕಂಥ ಆಕ್ಸಿಜನ್ ಸ್ಟೇಟ್ ಯಾವುದಪ್ಪ ಅಂದರೆ +2 ಮತ್ತು +4 ತೋರಿಸ್ತೇವೆ. ಅದನ್ನು ಅವ್ರು ಹೇಳ್ತಾರೆ ಇಲ್ಲಿ, ಎಲಿಮೆಂಟ್ಸ್ ಆಫ್ ಗ್ರೂಪ್ 14 ಫಾರ್ಮ್ ಕೋವಲೆಂಟ್ ಬಾಂಡ್ಸ್ ಇನ್ ದೇರ್ ಕಾಂಪೌಂಡ್ಸ್ ವಿತ್ ದ ಹೈಯೆಸ್ಟ್ ಆಕ್ಸಿಜನ್ ಸ್ಟೇಟ್ ಆಫ್ +4. ಈ ಗ್ರೂಪ್ 14 ಎಲಿಮೆಂಟ್ಸ್ಗಳು ಕೋವಲೆಂಟ್ ಬಾಂಡ್ಸನ್ನು ಫಾರ್ಮ್ ಮಾಡ್ತವೆ. ಯಾವ ಟೈಮಲ್ಲಿ ಅಂದರೆ, ಸೊ ವೆನ್ ದೀಸ್ ಎಲಿಮೆಂಟ್ಸ್ ಫಾರ್ಮ್ಸ್ ದ ಕೋವಲೆಂಟ್ ಬಾಂಡ್, the elements having the oxygen state is +4. ಎಲಿಮೆಂಟ್ಸ್ಗಳು +4 ಆಕ್ಸಿಜನ್ ಸ್ಟೇಟ್ನ ಹೊಂದಿದ್ದಾಗ ಮಾತ್ರ ಈ ಕೆಲವೊಂದು ಕೋವಲೆಂಟ್ ಬಾಂಡ್ಗಳು ಫಾರ್ಮೇಷನ್. ಕೋವಲೆಂಟ್ ಬಾಂಡ್ಸ್ ಫಾರ್ಮೇಷನ್ ಆಗೋದು ಯಾವ ಸಂದರ್ಭದಲ್ಲಪ್ಪ ಅಂತ ಹೇಳಿದ್ರೆ, ದ ಎಲಿಮೆಂಟ್ಸ್ ಶೋಯಿಂಗ್ ದ +4 ಆಕ್ಸಿಜನ್ ಸ್ಟೇಟ್. ಎಲಿಮೆಂಟ್ಸ್ಗಳು +4 ಆಕ್ಸಿಜನ್ ಸ್ಟೇಟನ್ನು ತೋರಿಸಿದ್ರೆ ಮಾತ್ರ ಅದು ಕೋವಲೆಂಟ್ ಬಾಂಡನ್ನು ಫಾರ್ಮೇಷನ್ ಮಾಡ್ತವೆ ಒಂದು. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ದಿಸ್ ಗ್ರೂಪ್ಸ್ ಎಕ್ಸಿಬಿಟ್ +2 OS. +2 ಕೂಡ ತೋರಿಸುತ್ತೆ. ಸೊ it is observed that lower OS become more stable with the increase in atomic number due to inert pair effect ಅಂತ ಕರೀತಾರೆ. ಜನರಲ್ ಅದನ್ನು ಬಿಟ್ಕೊಳ್ಳಿ, ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಕ್ಕಂತಹ ಆಕ್ಸಿಜನ್ ಸ್ಟೇಟ್ ಯಾವುದಪ್ಪ ಅಂದರೆ +2 ಮತ್ತು +4. ಸೊ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡೋದು ಯಾವಾಗಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಆಕ್ಸಿಜನ್ ಸ್ಟೇಟ್ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕಾರ್ಬನಲ್ಲಿ 2 ಎಲೆಕ್ಟ್ರಾನ್ಸ್ ಬರುತ್ತೆ, ಒಂದು ಡೈಮಂಡ್ ಮತ್ತು ಗ್ರಾಫೈಟು. ಅಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋದು ಯಾವುದಪ್ಪ ಅಂತ ಹೇಳಿದಾಗ +4 ಆಕ್ಸಿಡೇಷನ್ ಸ್ಟೇಟ್ ಇದ್ದರೆ ಮಾತ್ರ ಅದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋದು ಒಂದು. ಇನ್ನೊಂದು +2 ಆಕ್ಸಿಜನ್ ಸ್ಟೇಟು ಕೂಡ ಇನ್ಕ್ರೀಸ್, ಸ್ಟೇಬಲ್ ಅಂತ ಕರಿತೀವಿ. +2 ಆಕ್ಸಿಜನ್ ಸ್ಟೇಟ್ ಈಸ್ ದ ಸ್ಟೇಬಲ್ ಅಂತ ಕೂಡ ಹೇಳ್ತೀವಿ. ಜನರಲಿ +2 ಇಟ್ ಈಸ್ ಅಬ್ಸರ್ವ್ ದಟ್ ಲೋಯರ್ OS ಬಿಕಮ್ ಮೋರ್ ಸ್ಟೇಬಲ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಅಂದರೆ +2 ಮತ್ತು +4 ತೊಗೊಂಡಾಗ +2 ಮೀನ್ಸ್ ಲೋಯರ್. ಆಗ ಇಲ್ಲಿ ಹೇಳುವಾಗ, ಸೊ ಇಲ್ಲಿ ಲೋಯರ್ OS ಬಿಕಮ್ +2 ಬರುತ್ತೆ OS. ಇಟ್ ಈಸ್ ಅಬ್ಸರ್ವ್ ದಟ್ ಲೋಯರ್ OS ಬಿಕಮ್ ಮೋರ್ ಸ್ಟೇಬಲ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ ಅಂತ. ಇನರ್ಟ್ ಪೇರ್ ಎಫೆಕ್ಟ್ ಅಂತ ಹೇಳ್ತಾನೆ. ಅದ್ರ ಪಾಯಿಂಟಿಗೆ ಕ್ಲಿಯರಾಗಿ ನಾವಿಲ್ಲಿ OS ಅನ್ನು ನೋಡೋದಾದರೆ, ಕಾಮನ್ ಆಗಿ ಒಂದು +2 ಮತ್ತು +4 ನೋಡ್ಬೋದು. ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಅದೇ ವಾಟೆವರ್ ಪಾಯಿಂಟ್ಸ್ ಏನಾರು ಕೊಡಲಿ. ಈ +4 ಅನ್ನೋದು OS ಇದ್ದಾಗ ಮಾತ್ರ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಈ +2 ಇದೆಯಲ್ಲ, ದಿಸ್ ಲೋಯರ್ OS ಇಸ್ ದ ಮೋಸ್ಟ್ ಸ್ಟೇಬಲ್ OS ಆಗಿರುತ್ತೆ.
ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ಪೇರ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಅಟಾಮಿಕ್ ನಂಬರ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್ ಅಂತ. ಇನರ್ಟ್ ಪೇರ್ ಎಫೆಕ್ಟ್ ಅಂದರೆ ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಎಲೆಕ್ಟ್ರಾನ್ಸ್ ಇದನ್ನು ಇನರ್ಟ್ ಅಂತ. ಇನರ್ಟ್ ಮೀನ್ಸ್ ನಾಟ್ ಹಾರ್ಮ್ಫುಲ್. ಯಾವುದೇ ಕಾರಣಕ್ಕೂ ಅಲ್ಲಿ ಎಲೆಕ್ಟ್ರಾನ್ಸ್ ತೊಗೊಳ್ಳೋದಿಲ್ಲ ಮತ್ತು ಎಲೆಕ್ಟ್ರಾನ್ಸನ್ನು ಕೊಡೋದಿಲ್ಲ, ಗೇನು ಆಗಲ್ಲ ಮತ್ತು ಲೂಸು ಆಗಲ್ಲ. ಇಸ್ಕೊಂಡು ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದೊಂದು ಪಾಯಿಂಟ್ ನಿಮ್ಗೆ ಎಲ್ಲರೂ ಗೊತ್ತಿಲ್ಲ ಸಾಕು. ದಿಸ್ ಇಸ್ ದ ಆಕ್ಷನ್ ಸ್ಟೆಪ್. ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ, ಗ್ರೂಪ್ 14 ಎಲಿಮೆಂಟ್ಸ್ಗಳು ಎಕ್ಸಿಬಿಟ್ ಮಾಡ್ತಕ್ಕಂಥ OS ಯಾವುದಪ್ಪ ಅಂದರೆ +2 ಮತ್ತು +4. +4 ಯಾವಾಗ ಬರುತ್ತಪ್ಪ ಅಂದರೆ +4 OS ಇದ್ದರೆ ಮಾತ್ರ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. +2 ಇಸ್ ದ ಲೋಯರ್ OS and the more stable. +2 is the lower OS and is the more stable due to increase in atomic number due to inert pair effect ಅಂತ ಹೇಳ್ತಾರೆ. ಇಲ್ಲೊಂದು ಎಫೆಕ್ಟ್ ಬರ್ತದೆ. ಸೊ ದಟ್ ಎಫೆಕ್ಟ್ ಇಸ್ ಕಾಲ್ಡ್ ಆಸ್ ದ ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕೂಡ ಹೇಳ್ತಾವೆ. ಸೊ ನೆಕ್ಸ್ಟ್ ದ ಲಾಸ್ಟ್ ಜನರಲ್ ಟ್ರೆಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ಇಸ್ ಕಾಲ್ಡ್ ಕೆಟನೇಷನ್ ಅಂತ ಬರುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ದ ಕೆಟನೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ದ ಕೆಟನೇಷನ್. ವಾಟ್ ಇಸ್ ದ ಕೆಟನೇಷನ್? ಕೆಟನೇಷನ್ ಇಸ್ ದ ಪ್ರಾಪರ್ಟಿ ಟು ಫಾರ್ಮ್ ಲಾಂಗ್ ಚೈನ್. Catenation is the property to form chains of identical groups, identical atoms. So catenation is the property to form chains. Property to form chains of identical groups. Hengile carbon idara. Adhe riti silicon. Adhe riti germanium. So this chain ಒಂದೇ ಥರ ಇರ್ತಕ್ಕಂಥ ಆಟಮ್ಸ್ಗಳು ಒಂದು ಚೈನ್ನ ಫಾರ್ಮ್ ಮಾಡೋ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಇಸ್ ಕೆಟನೇಷನ್ ಅಂತ ಕರಿತೀವಿ. ವಾಟ್ ಇಸ್ ಕೆಟನೇಷನ್? ಕೆಟನೇಷನ್ ಇಸ್ ದ ಪ್ರಾಪರ್ಟಿ ಟು ಫಾರ್ಮ್ ಚೈನ್ ವಿತ್ ಐಡೆಂಟಿಕಲ್ ಆಟಮ್ಸ್. ಐಡೆಂಟಿಕಲ್ ಅಂದರೆ ಒಂದೇ ಥರ ಕಾರ್ಬನ್ ಇರಬೇಕು, ಬೇರೆ ಯಾರು ಸೇರ್ಕೋಬಾರ್ದು. ಕಾರ್ಬನ್ ಅಷ್ಟೇ ಇರಬೇಕು ಒಂದು ಚೈನಲ್ಲಿ. ಸೊ ಒಂದು ಚೈನ್ ಫಾರ್ಮೇಷನ್ ಆಗಬೇಕು, ಸೇಮ್ ಎಲಿಮೆಂಟ್ ಸೇಮ್ ಆಟಮ್ಸ್ಗಳು ಇರಬೇಕು. ಸೇಮ್ ಆಟಮ್ಸ್ಗಳು ಒಂದು ಚೈನನ್ನು ಫಾರ್ಮೇಷನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಕೆಟನೇಷನ್ ಅಂತ ಕರಿತೀವಿ. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಕೆಟನೇಷನ್ ಪ್ರಾಪರ್ಟಿ ಅಂತ ಕೂಡ ಇರ್ತೀವಿ. ಅದು ಸಿಲಿಕಾನ್ ಚೈನರ್ ಆಗಿರ್ಬೋದು, ಕಾರ್ಬನ್ ಚೈನರ್ ಆಗಿರ್ಬೋದು, ಅದು ಜರ್ಮೇನಿಯಂ ಚೈನ್ ಆಗಿರ್ಬೋದು. ಗ್ರೂಪ್ 14 ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಕೆಟನೇಷನ್. ಅದಕ್ಕೆ ದ ಪ್ರಾಪರ್ಟಿ ಟು ಫಾರ್ಮ್ ಚೈನ್ಸ್ ಆಫ್ ಐಡೆಂಟಿಕಲ್ ಆಟಮ್ಸ್. ದ ಪ್ರಾಪರ್ಟಿ ಟು ಫಾರ್ಮ್ ಚೈನ್ಸ್ ಆಫ್ ಐಡೆಂಟಿಕಲ್ ಆಟಮ್ಸ್ ಈಸ್ ಕಾಲ್ಡ್ ಆಸ್ ದ ಕೆಟನೇಷನ್ ಅಂತ ಕರಿತೀವಿ. ಅಂತ ಕರಿತೀವಿ ಅದನ್ನ ಕೆಟನೇಷನ್. ನೆನಪಿರಲಿ, ಮರಿಬೇಡಿ. ಅದೇ ಕಾರಣಕ್ಕೂ ದಿಸ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಕೇಳಿರ್ತಾರೆ. ನೋಡಿ ಹೇಳ್ಬಿಡ್ತೀನಿ. ದ ಪ್ರಾಪರ್ಟಿ ಟು ಫಾರ್ಮ್ chains of identical atoms. The property to form chains of identical atoms. The property to form chains of identical atoms are called as the catenation. What about in case of catenation property? ಏನಾಗ್ತದೆ? ಜಾಸ್ತಿ ಆಗ್ತಾ ಕಡಿಮೆ ಆಗ್ತಾ ನೋಡ್ಬಿಡ. ಹಿಂಗೆ ಹೇಳ್ತಾರೆ ಇಲ್ಲಿ, ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಆಟಮ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಆಟಮ್ಗಳ ಮಧ್ಯೆ ಚೈನ್ ಜಾಸ್ತಿ ಆದಂಗೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 2 ಜನ ಇದ್ದಾರೆ, 3 ಜನ ಇದ್ದಾರೆ. ಸೊ ಯಾವಾಗ ಆಟಮ್ ಇಲ್ಲಿ ಚೈನ್ ಜಾಸ್ತಿ ಆದಂಗೆ ಅದಕ್ಕೆ ಆಟಮ್ ಬಾಂಡ್ ಸ್ಟ್ರೆಂತ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. and hence the extent of catenation also decreases. Very clear. So ಇಲ್ಲಿ catenation property decreases down the group due to the atom bond strength decreases. ನೋಡಿ, ಈ 2 ಇದೆ, 3 ಜನ, 4 ಜನ. ಸೊ ಯಾವಾಗ ಚೈನ್ ಜಾಸ್ತಿ ಆಗ್ತಾ ಹೋಗುತ್ತೋ ಆಟೋಮೆಟಿಕಲಿ ಅಲ್ಲಿ ಕ್ಯಾಟನೇಷನ್ ಪ್ರಾಪರ್ಟಿ ಡಿಕ್ರೀಸ್ ಆಗುತ್ತೆ. ಅದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ನಾವು ಯಾವಾಗಲೂ ಕೂಡ ಹೆಚ್ಚಾಗಿ ನೋಡಿ ಎಷ್ಟು ಕಾಣುತ್ತೆ ಇದನ್ನು ಈ ರೀತಿ. ಸೊ ಲೆಂತ್ ಜಾಸ್ತಿ ಆದಾಗ ಯಾವುದೇ ಕಾರಣಕ್ಕೂ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಅದನ್ನು ಈಸಿಯಾಗಿ ಬ್ರೇಕಪ್ ಆಗುತ್ತೆ. ಸೊ ಲೆಂತ್ ಶಾರ್ಟ್ ಆಗ್ತಾ ಹೋದಂಗೆ, ಆಟೋಮೆಟಿಕ್ ಚಿಕ್ಕದಾಗ್ತಾ ಹೋದಂಗೆ ಅದು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಯಾವುದೇ ಕಾರಣಕ್ಕಷ್ಟೇ ಸೊ ಲೆಂತ್ ಇನ್ಕ್ರೀಸಸ್. ಹಾಗೆ ಚೈನ್ ಲೆಂತ್ ಜಾಸ್ತಿ ಆದಂಗೆ ಅದು ಸ್ಟ್ರೆಂತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಚೈನ್ ಲೆಂತ್ ಕಡಿಮೆ ಇದ್ದರೆ ಅದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದೇ ಪಾಯಿಂಟ್ ಹೇಳ್ತಿರೋದು. ಕೆಟನೇಷನ್ ಅಂದರೆ ಏನು ನೋಡ್ಕೊಂಬಿಡಿ ನೀವು. ಕೆಟನೇಷನ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ ಟು ಫಾರ್ಮ್ ಚೈನ್ಸ್ ಆಫ್ ಐಡೆಂಟಿಕಲ್ ಗ್ರೂಪ್ ಅಂತ ಒಂದು. ಸೊ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಕೆಟನೇಷನ್ ಪ್ರಾಪರ್ಟಿ ಗೋಸ್ ಆನ್ ಡಿಕ್ರೀಸಸ್ ಡ್ಯೂ ಟು ದ ಆಟಮ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ನೋಡಿ, ಆಟಮ್ಗಳ ಮಧ್ಯೆ ಬಾಂಡ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಕಾರ್ಬನ್ ಇರ್ಬೋದು, ಸಿಲಿಕಾನ್, ಜರ್ಮೇನಿಯಂ ಇರ್ಬೋದು, ಟಿನ್ ಅಥವಾ ಲೆಡ್. ಸೊ ಆಟಮ್ಸ್ಗಳ ಮಧ್ಯೆ ಬಾಂಡ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಆಟಮ್ಸ್ಗಳ ಮಧ್ಯೆ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೋ ಸೊ ಆಟೋಮೆಟಿಕಲಿ ಅಲ್ಲಿ ಕೆಟನೇಷನ್ ಪ್ರಾಪರ್ಟಿ ಕೂಡ ಡಿಕ್ರೀಸ್ ಆಗುತ್ತೆ. ಇದೊಂದು ಪಾಯಿಂಟ್ ಕ್ಲಿಯರ್. ಹಾಗಾಗಿ ಕೆಟನೇಷನ್ ಪ್ರಾಪರ್ಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ದ ಆಟಮ್ ಬಾಂಡ್ ಸ್ಟ್ರೆಂತ್ decreases. ಅದೇ ರೀತಿ it is of the order carbon is greater than silicon,
silicon is greater than germanium. Germanium is sorry. So carbon is greater than silicon, silicon is greater than germanium. Germanium is similar to approximately equal. Germanium both are similar, same approximately equivalent. And then last is lead. This is the order. This is the order of the catenation property ಅಂತ ಕೂಡ ಹೇಳ್ತಾ ಹೋಗ್ತೀವಿ. It is the order of catenation property. And the last one ಟೇಬಲ್ ಕಾಲಮ್ ಇದೆ. ಆ ಟೇಬಲ್ ಕಾಲಮಲ್ಲಿ ಒಂದು ಸ್ಟ್ರೆಂತ್ನ ಕೂಡ ತೋರಿಸ್ತಾರೆ ಎಷ್ಟಿದೆ ಅಂತ. ಟೇಬಲ್ ಕಾಲಮ್ ನಾವು ಬರ್ಕೊಂಡ್ರೆ ಇಲ್ಲಿಗೆ ಜನರಲ್ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗಿದೆ. ನೋಡ್ಬಿಡಿ ಯಾವ ಟೇಬಲ್ ಕಾಲಮ್ಸ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಜನರಲ್ ಒಂದು. ಸೊ ದಿಸ್ ಇಸ್ ಕಾಲ್ಡ್ ಇಲ್ಲಿ ಒಂದು ಬರ್ಕೊಂಡ್ಬಿಡಿ ಬಾಂಡ್ ಅಂತ ಒಂದು ತಗೊಳ್ಳಿ. ಒಂದು ಬಾಂಡ್ ಅಂತ ಈ ಥರ ಬರುತ್ತೆ. ಸಾಕಲ್ಲ ಜನರಲ್ ಹಾಕೋದು ಬೇಡ. ಓಕೆ ಸಾಕು. ಇಲ್ಲಿ ಬಾಂಡು ಸಾಕು. ಬಾಂಡ್ ಇದು ಬಾಂಡ್ ಎನರ್ಜಿ. ಬಾಂಡ್ ಎನರ್ಜಿ. ಓಕೆ ಬಾಂಡ್ ಎನರ್ಜಿ. ಇಲ್ಲಿ ಕಾರ್ಬನ್ ಸಿಲಿಕಾನ್ ಇದೇ ರೀತಿ ಜರ್ಮೇನಿಯಂ ಓಕೆ ಟಿನ್ ನಮ್ಮದು ಲೆಡ್ ಮತ್ತು ನೋಡಿ ಇದು ಕೆಟೆನ್ಷನ್ ಪ್ರಾಪರ್ಟೀಸ್ ವೈಸ್ ಏನಿರುತ್ತೆ. ಕಾರ್ಬನ್ ಬಂದ್ಬಿಟ್ಟು 355 ಬಾಂಡ್ ಎನರ್ಜಿ ಮೀನ್ಸ್ ಕಿಲೋ ಜೋಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದು 297 ಇರುತ್ತೆ. ಜರ್ಮನಿ ಇದು 260 ಇರುತ್ತೆ ಇಲ್ಲಿ ಹೇಳ್ತಾರೆ. ಇನ್ನೊಂದು 240 ಇರುತ್ತೆ. ಕಡಿಮೆ ಅಂದರೆ ಹೈಯೆಸ್ಟ್ ಇರ್ತಕ್ಕಂಥದ್ದು ಕಾರ್ಬನ್. ಸೊ ಕೆಟೆನ್ಷನ್ ಪ್ರಾಪರ್ಟಿ ಜಾಸ್ತಿ ಎಲ್ಲಿ ನಾವು ನೋಡ್ತೀವಿ ಹೋದರೆ ಕಾರ್ಬನ್ ಬಿಕಾಸ್ ಹ್ಯಾವಿಂಗ್ ಹೈಯೆಸ್ಟ್ ಎನರ್ಜಿ 365. ಕಡಿಮೆ ಕೆಟೆನ್ಷನ್ ಪ್ರಾಪರ್ಟಿ ನೋಡೋದು 80. ಇಸ್ ದ ಲೆಡ್. ಸೊ ಹಾಗಾಗಿ ಅದನ್ನೇ ಹೇಳ್ತಾರೆ ನೋಡಿ ಹೈಯೆಸ್ಟ್ ಕಾರ್ಬನ್. ಅದಕ್ಕೆ ಹೇಳ್ತಾರೆ ಕಾರ್ಬನ್ ಇಸ್ ಗ್ರೇಟರ್ ದನ್ ಸಿಲಿಕಾನ್ ಜರ್ಮನ್ ಇಸ್ ಲೆಡ್ ಅಂತ ಹೇಳ್ತಾರೆ. ಹಾಗಾಗಿ ಕೆಟನೇಷನ್ ಪ್ರಾಪರ್ಟಿ ಕಾರ್ಬನ್ ಚೈನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಕೆಟನೇಷನ್ ಪ್ರಾಪರ್ಟಿ ಎಲ್ಲಿ ಜಾಸ್ತಿ ಇರುತ್ತಪ್ಪ ಅಂದರೆ ಕೆಟನೇಷನ್ ಪ್ರಾಪರ್ಟಿ ಇಸ್ ಹೈಯೆಸ್ಟ್ ಇನ್ ಕೇಸ್ ಆಫ್ ಕಾರ್ಬನ್ ಆ್ಯಂಡ್ ಲೋಯೆಸ್ಟ್ ಇನ್ ಕೇಸ್ ಆಫ್ ದ ಲೆಡ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಜನರಲ್ ಟ್ರೆಂಡ್ಸ್ ಇನ್ ಗ್ರೂಪ್ 14 ಎಲಿಮೆಂಟ್ಸ್. ದ್ಯಾಟ್ಸ್ ಅರ್ಸ್. ಇಷ್ಟನ್ನು ಕೂಡ ನಾವು ಗ್ರೂಪ್ 14 ಜನರಲ್ ಟ್ರೆಂಡ್ಸ್ ಇಲ್ಲಿ ತನಕ ನೋಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅನಾಮಲಸ್ ಬಿಹೇವಿಯರ್ ಆಫ್ ಕಾರ್ಬನ್ನು ಮತ್ತು ಆ ಕಾರ್ಬನ್ನ ಕಾಂಪೌಂಡ್ಸ್ಗಳು ಮತ್ತು ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಎಲ್ಲ ಬರುತ್ತೆ. ಗ್ರಾಫೈಟ್ ಮತ್ತು ಡೈಮಂಡ್ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.